ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮಾಡುತ್ತಿರುವುದು ಹಳ್ಳಿ ಕಡೆಯ ಅಮ್ಮನ ಕೈ ರುಚಿಯ ಹುಳಿಸೊಪ್ಪು. ಬೇಕಾಗುವ ಪದಾರ್ಥಗಳನ್ನು ನೋಟ್ ಮಾಡಿಕೊಳ್ಳಿ. ತೊಗರಿಬೇಳೆ 100 ಗ್ರಾಂ, ಕತ್ತರಿಸಿದ ಈರುಳ್ಳಿ 1, ತುರಿದ ಕೊಬ್ಬರಿ ಅರ್ಧ ಬಟ್ಟಲು, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಬಿಡಿಸಿದ ಬೆಳ್ಳುಳ್ಳಿ 1, ಅಡುಗೆ ಎಣ್ಣೆ 1 ಟೇಬಲ್ ಸ್ಪೂನ್, ಖಾರದ ಪುಡಿ 2 ಟೇಬಲ್ ಸ್ಪೂನ್, ಇಂಗು ಸ್ವಲ್ಪ, ಕತ್ತರಿಸಿದ ಟೊಮೆಟೊ 1, ಅರಿಶಿಣದ ಪುಡಿ ಸ್ವಲ್ಪ, ಸಾಸಿವೆ ಒಗ್ಗರಣೆಗೆ, ಸಂಬಾರದ ಪುಡಿ 1 ಟೇಬಲ್ ಸ್ಪೂನ್. ಸೊಪ್ಪಿನ ಸಾಂಬಾರ್ ಒಂದು ಆರೋಗ್ಯಕರ ಮತ್ತು ರುಚಿಕರ ದಕ್ಷಿಣ ಭಾರತೀಯ ತಿನಿಸು. ಒಂದು ಮಿಕ್ಸಿ ಜಾರಿಗೆ ತುರಿದ ಕೊಬ್ಬರಿ, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಕತ್ತರಿಸಿದ ಟೊಮ್ಯಾಟೊ, ಅರಿಶಿಣದ ಪುಡಿ, ಸಾಂಬಾರದ ಪುಡಿ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ತಾಜಾ ಸೊಪ್ಪು, ಬೇಳೆ ಮತ್ತು ಸುವಾಸನೆಯ ಮಸಾಲೆಗಳಿಂದ ತಯಾರಾಗುವ ಈ ರೆಸಿಪಿ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಸಾಸಿವೆ, ಅಡುಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಕತ್ತರಿಸಿದ ಈರುಳ್ಳಿ, ಇಂಗು ಹಾಕಿ ಅರ್ಧ ನಿಮಿಷ ಫ್ರೈ ಮಾಡಿ. ನಂತರ ತೊಗರಿಬೇಳೆ, ಚೆನ್ನಾಗಿ ತೊಳೆದು ಕತ್ತರಿಸಿಟ್ಟುಕೊಂಡ ಸೊಪ್ಪು, ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರ್ಗೆ ಬೇಕಾಗುವಷ್ಟು ನೀರು ಸೇರಿಸಿ 4 ವಿಸಲ್ ಕೂಗಿಸಿ. ಸೊಪ್ಪಿನಲ್ಲಿ ಐರನ್ ಮತ್ತು ವಿಟಮಿನ್ಸ್ ಹೆಚ್ಚಾಗಿರುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಅನ್ನ, ದೋಸೆ, ಚಪಾತಿ ಅಥವಾ ಮುದ್ದೆಯ ಜೊತೆ ಸವಿಯಲು ಅತ್ಯುತ್ತಮ. ದಿನನಿತ್ಯ ತಿನ್ನಲು ಸೂಕ್ತವಾದ ಹೆಲ್ದಿ ಆಹಾರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕುಕ್ಕರ್ ತಣ್ಣಗಾದ ನಂತರ ಲಿಡ್ ತೆಗೆದರೆ ರುಚಿಕರವಾದ ಹಳ್ಳಿ ಸೊಗಡಿನ ಹುಳಿಸೊಪ್ಪು ಸವಿಯಲು ಸಿದ್ಧ ಆಗಿದೆ. ಇನ್ನೂ ಹೆಚ್ಚಿನ ಗ್ರಾಮೀಣ ಅಡುಗೆಗಳಿಗಾಗಿ ಸದಾ ನಮ್ಮ ಚಾನಲ್ ಜೊತೆ ಇರಿ. ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.